ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯತ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನೀವು ನೋಡಿದ್ದೀರಿ, ಮೀಡಿಯಾ ತುಂಬ ಬರೀ ದರೋಡೆ ಇದು ಶಬ್ದ. 400 ಕೋಟಿ 1000 ಕೋಟಿ 400 ಕೋಟಿ 1000 ಕೋಟಿ ಯಾರ್ದು ಇದನ್ನು ಪತ್ತೇನೂ ಇಲ್ಲ. 3 ರಾಜ್ಯಗಳ ನಡೆದಂಥ ಒಂದು ಘಟನೆ ಏನೋ ಅದು ಇನ್ನೊಂದು 4ನೇದು ಆಗ್ಬೋದು. ತಿರುಪತಿದು ಚೋರ್ರಾ ಘಾಟ್ ಬೆಳಗಾವಿ ಹತ್ತಿರ. ಇದು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ಬಾರ್ಡರ್ದಲ್ಲಿ ಬರುತ್ತಿರುವಂಥ ಘಾಟ್. ಆ ಘಾಟದಲ್ಲಿ ಸಿಗ್ನಲ್ಸ್ ಇಲ್ಲ ಅನ್ನೋ ತಿಳ್ಕೊಂಡು ಅಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ದುಡ್ಡು ಹೊಡೆದುಕೊಂಡು ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ನ್ಯೂಸ್ಗಳು. 400 ಕೋಟಿ ರೂಪಾಯಿ ಅಪಹರಿಸಿದ್ದಾರೆ ಸಂದೀಪ್ ಪಾಟೀಲ್ ಅನ್ನುವಂಥ ಆರೋಪ. ಇದು ಯಾರು ದುಡ್ಡು ಅಂದರೆ ಉತ್ತರ ಇನ್ನೂ ಸಿಗ್ತಾ ಇಲ್ಲ. ಇದು ರಾಜಕಾರಣಿ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಇಲ್ಲ, ಇದು ಕಿಶೋರ್ ಶೇಟಂದು ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 2000 ನೋಟುಗಳಿದ್ದು ಬದಲಾಯಿಸಬೇಕಾಗಿತ್ತು. ಅದಕ್ಕಾಗಿ ವಿರಾಟ್ ಗಾಂಧಿ ಇದರಲ್ಲೆಲ್ಲ ಸಂಬಂಧಿಸಿದವ ಅನ್ನುವಂಥ ಮಾತಾಡ್ತಾರೆ. ವಿರಾಟ್ ಗಾಂಧಿ ಮತ್ತು ತಿರುಪತಿ ಜಯೇಶ್ ಮಧ್ಯದಲ್ಲೇ ಸಂಭಾಷಣೆ ಆಗಿದ್ದು. ಅದು ಆಡಿಯೋ ಈಗ ದೊಡ್ಡ ಸತ್ತು ಮಾಡ್ತಾಯಿದೆ. ಜಯೇಶ್ ಅನ್ನುವಂಥ ಹೈದರಾಬಾದಲ್ಲಿರ್ತಿರೋದು ತಿರುಪತಿ ತಿಮ್ಮಪ್ಪ, ಅಲ್ಲೇ ತಿರುಪತಿಯಲ್ಲೇ ಇರುತ್ತಿರೋದು ವ್ಯಕ್ತಿ. ಇವ ದುಡ್ಡನ್ನು ಅಂದರೆ 2000 ನೋಟುಗಳನ್ನ ಕನ್ವರ್ಟ್ ಮಾಡಿಕೊಡುವಂಥ ವ್ಯಕ್ತಿ ಅಂತ ಮಾತುಗಳು ಕೇಳಿ ಬರ್ತಾಯಿದ್ದ. ಎಲ್ಲ ಮಾತುಗಳ್ರಿ ಇವೆಲ್ಲ. ಅವನ ಮೇಲೆ ಅವನು ಅಲ್ಲ. ಇದು ಅಕ್ಟೋಬರ್ದಲ್ಲಿ ನಡೆದಂಥದ್ದು. ಕಳೆದ ವರ್ಷ ಅಕ್ಟೋಬರ್ 14ನೇ ತಾರೀಕಿಗೆ ದುಡ್ಡು ಅಲ್ಲಿಂದ ಅಪಹರಣ ಆಗಿದೆ. ಇಲ್ಲಿವರೆಗೆ ಯಾರೂ ಕಂಪ್ಲೇಂಟ್ ಇನ್ನೂ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಇದು ನಂದು ದುಡ್ಡು ಅಂತ ಯಾರು ಹೇಳ್ತಾಯಿಲ್ಲ. ಯಾಕಂದ್ರೆ ಅದು ಬ್ಲ್ಯಾಕ್ ಮನಿ ಎಲ್ಲಿದ್ದು ಬಂತು ಶುರು ಆಗ್ತದೆ. ನೋಡ್ರಿ, ಒಂದು ಕಡೆ ಈ ದೇಶದೊಳಗೆ ತಿನ್ನಲಿಕ್ಕೆ ಆಹಾರದಿಂದ ಬದಲಾಡುವಂಥ ಜನ, 2 ಹೊತ್ತಿನ ಕೂಳಿಗಾಗಿ ಬಡದಾಡುವಂಥ ಜನ, ಇನ್ನೊಂದು ನೋಡ್ರಿ ರಾಶಿ ದುಡ್ಡು. ಅದು ಯಾರ್ದಂತ ಯಾರು ಹೇಳ್ಕೊಳ್ತಾ ಇಲ್ಲ. ಪಾಪ ಇದೆಲ್ಲ ಯಾರ್ದಪ್ಪ ಅಂದರೆ ನಮ್ಮದನ್ನ ರೀ. ಟ್ಯಾಕ್ಸ್ ದುಡ್ಡಿದೆ ಅಲ್ಲ. ಯಾವುದೋ ರಾಜಕಾರಣಿ ಎಲ್ಲಿದ್ದು ಎಗರಿಸ್ತಾನೆ, ಏನೋ ಮಾಡ್ತಾನೆ, ಎಲ್ಲೋ ಹಾಕ್ತಾನೆ, ಕಳಿಸ್ತಾನೆ. ಅದನ್ನು ಇನ್ನೊಬ್ಬ ಯಾವ ಹೊಡ್ಕೊಂಡು ಹೋಗ್ತಾನೆ. ಕಡೆಗೆ ಇದೆಲ್ಲರೂ ಕುಡ್ಕೊಂಡು ಇಡೀ ವ್ಯವಸ್ಥೆ ಒಳಗೆ ಅವರಿಲ್ಲ ಅವರಿಲ್ಲ. ನಾವು ಸಣ್ಣದಾಗ ಆಡ್ತಿದ್ರಲ್ಲ, ಇಚ್ಚುಮನಿ ಪಾವು ಅಂತೇಳಿ ಅವ್ರ ಮೇಲೆ ಇವ್ರ ಮೇಲೆ ಅವರು. ಇವತ್ತು ದೊಡ್ಡ ಚರ್ಚೆ ಆಗ್ತದೆ. 400 ಕೋಟಿ ಅಲ್ಲರಿ 1000 ಕೋಟಿ ರೂಪಾಯಿ ದರೋಡೆ ಆಗಿದೆ ಅಂತ ಒಬ್ರು ಅಂತಾರೆ. ಯಾಕೆಂತಂದ್ರೆ ಅವ್ರು ಏನು ಹೇಳ್ತಾರೆ ಅದೇ ಖರೆ ಇವತ್ತು ಅನ್ನೋ ಪರಿಸ್ಥಿತಿ ಅದು. ಎಲ್ಲ ನೆಲಗಟ್ಟಿನಲ್ಲೇ ಇದು ಯಾರು ದುಡ್ಡು ಅನ್ನೋ ಮೊದಲೇ ಪ್ರಶ್ನೆ. ಗುಜರಾತ್ ರಾಜಕಾರಣಿ ಆಗೋದು ಯಾರು ರಾಜಕಾರಣಿ ಪತ್ತೆ ಇಲ್ಲ ಅನ್ನೋ. ಅದಕ್ಕೆ ಕಾಂಗ್ರೆಸ್ಗೆ ಹೇಳ್ತಾರೆ, ಕಳೆದ 25-30 ವರ್ಷದಿಂದ ಅವರು ಆಡಾಕಿದ್ದಾರೆ BJPಗರು. ಅವ್ರದ್ದು ದುಡ್ಡು ರೀ ಅವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕಾಂಗ್ರೆಸ್ಗೆ ದುಡ್ಡು ಎಬ್ಬಿಸಬಾರ್ದ, ದುಡ್ಡು ಗಳಿಸಬಾರ್ದ, ದುಡ್ಡು ಇಟ್ಕೋಬಾರ್ದ? ರಾಜಕಾರಣ ಮಾಡಿ ಮುಂದದ ಈ ಕಾಂಗ್ರೆಸ್ಗೆ ನಾನು ಬ್ಲ್ಯಾಕ್ ಮನಿಯನ್ನು ಉಪಯೋಗ ಮಾಡಾರ್ದು ರಾಜಕಾರಣ ಮಾಡ್ತಾರೆ ಇವತ್ತು. ಇಲ್ಲ, ಅವ್ರು ಮಾಡೋದ್ರೆ ಇವ್ರು ಮಾಡಿ ಇಬ್ಬರು ಅವರು ರೀ. ಅವರು ಇವ್ರ ಮೇಲೆ ಕೆಸರು ಇರಿಸ್ತಾರೆ, ಇವ್ರು ಅವ್ರ ಮೇಲೆ ಕೆಸರು ಇರಿಸ್ತಾರೆ. ಕೆಸರು ಎರಚಾಡಿ ಕಡೆಗೆ ಗಾಳಿ ಗೋಪಾರಾಗಿ ಹೋಗುವಂಥದ್ದು. ಯಾಕಂದರೆ ಇಲ್ಲಿ ನಂದು ಅಂತ ಹೇಳಿದ್ರೆ ನಾವು ಬಂದಿಲ್ಲ ದುಡ್ಡು. ಇವರೇ ಮಾತಾಡ್ತಾ ಇದ್ದಾರೆ. ಯಾರು ತುರುಗು ಮಾಡಿಸ್ಕೊಂಡವರು ಆ ಮಾತಿನ ಆಧಾರ ಮೇಲೆ ನಮ್ಮಂಥವ್ರು ಪತ್ರಕರ್ತರು ಒಂದು ಕಥೆ ಕಟ್ಟಿ ಒಂದು ಕಥೆ ಮಸ್ತ್ ಸ್ಟೋರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೋ ಕಂಟೈನರ್ ತಂದು ದುಡ್ಡು ತುಂಬಿದಂಥ ಕಂಟೈನರ್ ತೋರಿಸಿ ನೋಡಿ ಇದು ಅಪಹರಣ ಆಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ಅದು ಅಪಹರಣದಾಗ ಯಾರೂ ಅಲ್ಲಿ ಇಲ್ಲ. ಅವರು ನಾವು ಎಕ್ಸ್ಪೋಸ್ ಮಾಡಿದ್ವಿ ಅಂತ ಹೇಳ್ಕೊಳ್ತಾ ಇರ್ತೀವಿ. ಆದರೆ ನೋವಿನ ಗಂಟೆ ಏನಪ್ಪ ಅಂತಂದ್ರೆ, ಈ 400 ಒಂದು 1000 ಕೋಟಿ ಇರಲಿ, ಇದರ ಒಡೆಯರು ಯಾರು ಅಂತ. ಇದ್ರ ಒಡೆಯರು ಯಾರು ಅನ್ನುವಂಥದ್ದು ಇದು ಭಾಳ ಮುಖ್ಯ ಪ್ರಶ್ನೆ ಇವತ್ತಾಗಿ ಹೋಗ್ಬಿಟ್ಟದ. ಯಾಕಂತಂದ್ರೆ ಇದು ಯಾರೂ ಹೇಳ್ತಾ ಇಲ್ಲ. ಅದು ಆಗ್ಯದ ಘಟನೆ. ಮತ್ತು ಇಲ್ಲಿವರೆಗೂ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಇದನ್ನು ಸಂದೀಪ್ ಪಾಟೀಲ್ ಅನ್ನಂತವ ಇವನೇ ಹೋಗಿ ಒಂದು ಕಂಪ್ಲೇಂಟ್ ಮಾಡಿದ್ದ ಮಹಾರಾಷ್ಟ್ರದವ್ರು ನಾಸಿಕ್ದಾಗ ಅಂತೇಳಿ. ಅದು ರಿಪೋರ್ಟ್ಸ್ ಇದ್ದಾವೆ. ಆ ವ್ಯಕ್ತಿ ಹೋಗಿ ಇಲ್ಲ ನನಗೆ ಹಿಡಿದಿಟ್ಟಿದ್ರು ಮಾಡಿದ್ರು, ತಿಂಗಳು ಬಿಡ್ಡಿಲ್ಲ, ಜೀವದ ಬೆದರಿಗಾಗಿತ್ತು, ಹಾಗೆ ಏನು ಹೇಳ್ತಾನೆ. ಎಷ್ಟು ಕರಿನೋ ಎಷ್ಟು ಸುಳ್ಳು ಏನೋ ಎಂತೂ ಗೊತ್ತಿಲ್ಲ. ಅವು ಕಂಪ್ಲೇಂಟ್ ಕೊಟ್ಟಾಗ ಅದು ಜನವರಿ ಕಂಪ್ಲೇಂಟ್ ಮಾಡ್ತಾರ, ಆಗ ಈ ಕೇಸ್ ಆಗ್ತದೆ. ಅಲ್ಲಿವರೆಗೆ ಗೊತ್ತೇ ಇಲ್ಲ, ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಅನ್ನೋ ಹಂಗೆ ಈ ಕಂಪ್ಲೇಂಟ್ ಕೊಟ್ಟು ಮೇಲೆ ಹಿಂಗಾಗಿದೆ. ಈಗ ಅದು 1000 ಕೋಟಿಗೆ ಹೋಗ್ಯದ. ಇನ್ನೂ ಏನು ಹೋಗ್ತದೋ ಗೊತ್ತಿಲ್ಲ. ಇವೆಲ್ಲ ಏನಪ್ಪ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಈ ಕೆಲವು ಜನಕ್ಕೆ ಇಲ್ಲ ಅಧಿಕಾರ ಸಿಕ್ಕ, ದುಡ್ಡು ಸಿಕ್ಕ, ಇವತ್ತು ಎಲ್ಲ ಅಪರಾಧಪರ ಆಗುವಂಥದ್ದು, ದುಡ್ಡಿನ ದರೋಡೆ ಆಗುವಂಥದ್ದು ಅನಿವಾರ್ಯ ಆಗಿದ್ದಾವೆ, ಸಾಧ್ಯ ಆಗಿದ್ದಾವೆ. ಅದೇ ಇದೆಲ್ಲ ದುಡ್ಡು ಸಹಜವಾಗಿಯೇ ಎಲ್ಲರೂ ಡಿವೈಡ್ ಆಗಿ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟುವಂಥ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಆಗಿದ್ರೆ, ಪ್ರತಿಯೊಬ್ಬರಿಗೂ ಉದ್ಯೋಗ ಇದ್ದರೆ ಯಾರು ದರೋಡೆ ಮಾಡ್ಲಿಕ್ಕೆ ಹೋಗ್ತಾರೆ. ಮತ್ತು ಒಬ್ಬರಿಗೆ ಎಷ್ಟು ದುಡ್ಡು ಹೆಂಗೆ ಬರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದುಡ್ಡು ದುಡಿಯೋರಿಗೆ ಹೋದಾಗ ಸಹಜವಾಗಿ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತದೆ. ಆದರೆ ಹಂಗಿಲ್ಲ. ಕೆಲವು ಕಡೆ ಅಷ್ಟು ಸಂಗ್ರಹ ಆಗ್ಲಿಕ್ಕೆ ದುಡ್ಡು ಪಾಂಡಿ ಹೆಸರು ಮತ್ತೆ ಹೇಳ್ತಾರೆ ನಾವು
ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ಒಂದು ವ್ಯಾಪಾರಿ ವರ್ಗದವರು ದುಡ್ಡು ಕೂಡಿಸ್ತಾರೆ, ಮಾಡ್ತಾರೆ, ಗದ್ದಲ ಹಾಕೊಡ್ತಾ ಇರ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ನಾವೆಲ್ಲ ಗೆಸ್ ಮಾಡ್ತಾ ಇದ್ದೀವಿ. ಗೋವಾದ ಒಂದಿರ್ಬೋದಾ, ಗುಜರಾತ್ ಒಂದಿರ್ಬೋದಾ, ಮಹಾರಾಷ್ಟ್ರ ಒಂದಿರ್ಬೋದಾ, ಕರ್ನಾಟಕ ಒಂದಿರ್ಬೋದಾ, ಇಲ್ಲ ಹೈದರಾಬಾದ್ ಒಂದಿರ್ಬೋದಾ. ಯಾಕೆ ಒಂದೊಂದೇ ಇಲ್ಲಿ ತಿರುಪತಿಗೆ ಹೋಗುವಂಥದ್ದು. ಹೈದರಾಬಾದ್ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡ್ತು. ಈ ವಿಶೇಷವಾಗಿ ಅದರಲ್ಲೂ ತಿರುಪತಿ ಮಾಪಂದು ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಬಂದ. ಯಾವಾಗ ಬರ್ತಾ ಇತ್ತು, ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇತ್ತು, ಕನ್ವರ್ಟ್ ದುಡ್ಡನ್ನು ಮಾಡ್ಕೊಂಡು ಬರ್ತಾ ಇತ್ತು, ಎರಡೂ ಗೊತ್ತಿಲ್ಲ. ಕಮಿಷನ್ ಹೊಡೆಯೋದಷ್ಟೇ ಹೆಸರು ಬರ್ತಾ ಇದೆ. ವಿರಾಟ್ ಗಾಂಧಿ ಆಗಿರ್ಬೋದು, ಕಿಶೋರ್ ಶೇಟ್ ಆಗಿರ್ಬೋದು, ಗುಜರಾತ್ ರಾಜಕಾರಣಿ ಯಾವ್ದು ಹೆಸರು ಲುಪ್ತ ಆಗಿದೆ ಕಾಣ್ತಾ ಇಲ್ಲ. ಇದೆಲ್ಲನೂ ಈ ಚೋರ್ಲಾಗಾಡದ ನಡೆದಕ್ಕಾಗಿ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ಅಲ್ಲಿಯ ಎಸ್ ಪಿ ಇದಂಥವ್ರು ಇಲ್ಲಪ್ಪ, ಅಲ್ಲಿಯ ನಾಸಿಕ್ದ ಎಸ್ ಪಿ ನಮಗೆ ಕೋಆಪ್ರೇಷನ್ ಮಾಡಿರಿ, ಯಾರದಾರೋ ಹಿಡಿಯೋ ಸಲುವಾಗಿ ಅಂತ. ಏನಾಗ್ತದೆ ನೋಡೋಣ ಇನ್ನು. ಯಾಕೆಂತಂದ್ರೆ ಚುನಾವಣೆಗಳು ಬೇರೆ ಸಮೀಪ ಬರ್ತಾ ಇದ್ದಾವೆ. ಚುನಾವಣೆ ಸಲುವಾಗಿ ಎಲ್ಲ ದುಡ್ಡು ಓಡಾಡ್ತಾ ಇರ್ತದೆ, ಹರಿದಾಡ್ತಾ ಇರ್ತದೆ. ಅನ್ಸುತ್ತೆ ನಿಮಗೆ ಗೊತ್ತದ 5 ರಾಜ್ಯಗಳ ಚುನಾವಣೆಯಿಂದ ಇಂಥ ಪ್ರಸಂಗದಲ್ಲಿ ಇದು ನಡೆದಿದ್ದರಿಂದಾಗಿ ಪ್ರತಿಯೊಬ್ಬರು ಚರ್ಚೆ ಮಾಡೋದು. ಮತ್ತು ಅದೇ ಕಾರಣ ಎಲ್ಲರೂ ಇದು ನಮ್ಮದಲ್ಲ ಅನ್ನೋದನ್ನು. ಹೀಗಾಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಕಡೆ ದುಡ್ಡು ಹೋಗಿ ಕೊಳತನ ಅರುವಷ್ಟು ಮಟ್ಟಿಗೆ ಹೋಗಿ ಬಿದ್ದದ. ಯಾರು ಕಳ್ತನ ಮಾಡ್ತಾರೆ, ಯಾರು ತೊಗೊಂಡು ಹೋಗ್ತಾರೆ. 400 ಕೋಟಿ ಒಬ್ಬ ಅಂತಾನೆ, 1000 ಕೋಟಿ ಇನ್ನೊಬ್ಬ ಅಂತಾನೆ. ಅದು ಎಷ್ಟು ಕೋಟಿ ಗೊತ್ತಿಲ್ಲ, ಆಗಿದ್ದು ಮಾತ್ರ ಸುಳ್ಳಲ್ಲ. ಆದರೆ ಇದು ಯಾರು ಮಾಡಿದ್ದು ಗೊತ್ತಾಗೋದಿಲ್ಲ. ಇನ್ನೂರ ನಾವು ಅನೇಕ ವರ್ಷಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮಸ್ಥಳದಲ್ಲಿ ಇಷ್ಟ ಹೆಣಗಳು ಬಿದ್ದಿದ್ದಾವೆ, ಎಲ್ಲ ಆಗಿದೆ. ಇದರ ಹಿಂದಿದ್ದವ್ರು ಯಾರು ಪ್ರಶ್ನೆ ಮಾಡೋದು ಯಾರೂ ಇಲ್ಲ. ಗಾಯಬ್ ಯಾವ್ದಾದ್ರು ಸಂಶಯ ಮಾಡಿದ್ರೆ ಅವ್ನು ಕೇಸ್ ಆಗಿ ನಾನು ಕೋರ್ಟಿಗೆ ಹೋಗ್ತಾನೆ. ಇಂಥ ಪ್ರಸಂಗ ಇಲ್ಲೂ ಅಷ್ಟಾಗಿದೆ ಪರಿಸ್ಥಿತಿ. ಈಗ ಯಾವ ರಾಜಕಾರಣಿ ಮೇಲೆ ಆರೋಪ ಮಾಡೋದು? ಇವ್ರೇನು ಸಂಭಾಷಣೆ ಹಿಡ್ಕೊಂಡು ನಾವೆಲ್ಲ ಇವ್ರು ಮಾತಾಡಿದ್ರು, ಅಲ್ಲಿ ಹೋದ್ರು, ನಾವು ಓದಿ ಮಾಡಿದ್ರು, ಮಾತಾಡೋಣ. ಮರಾಠಿ ಒಳಗೆ ಆ ವ್ಯಕ್ತಿ ಇಬ್ಬರು ಮಾತಾಡಿದ್ದಾರೆ, ಜಯೇಶ್ ಮತ್ತು ಇನ್ನೊಬ್ಬರು ವಿರಾಟ್ ಅಂತೇಳಿ, ವಿರಾಟ್ ಗಾಂಧಿ. ನೋಡ್ರಿ, ಗಾಂಧಿ ಹೆಸರು ಅವನ ಜೊತೆ ಕೂಡ್ಕೊಂಡೋದು, ದುಡ್ಡು ಎಬ್ಸೋನ ಜೊತೆಗೆ. ವಿಚಿತ್ರ ಇದೆಲ್ಲ. ಹೆಸರಿಂದ ಏನಲ್ಲ, ಕಾಯಕದಿಂದ ಆಗುವಂಥ ಕೆಲಸಗಳು ಅನ್ನುವಂಥ ಮಾತು ಬೇರೆ. ಅದೇನಿರಲಿ, ಈ ಗುಜರಾತ್ ರಾಜಕಾರಣಿ ದುಡ್ಡು ಅವನದಾಗಿದ್ದಾರೆ. ಅವನು ಯಾರು ಅನ್ನೋದು ಹೇಳಲಿಕ್ಕೆ ಸಾಧ್ಯನಾ? ಯಾಕಂದ್ರೆ ಇವತ್ತು ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಈ 3 ಕಡೆ ಯಾರಿದ್ದಾರೆ? BJP ಆಡಳಿತದ. ಅದಕ್ಕೆ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಇಲ್ಲಪ್ಪ, ಇದು ಯಾರು ಆಡಳಿತ ಆಗೈತೆ ಅವ್ರಿಗೆ ಗೊತ್ತು, ಅವ್ರನ್ನ ಹಿಡ್ಕೊಳ್ರಿ ಅಂತೇಳಿ. ಮತ್ತು ನಿಮ್ಮ ಸ್ಟೇಟ್ದಾಗ ಐತಲ್ರಿ ಘಟನೆ ಇದೆ, ನಿಮ್ಮವ್ರು ಇರ್ಲಿಕ್ಕಿಲ್ಲ ಇರುತ್ತಂದ್ರೆ ನಮ್ಮವ್ರು ಹೆಂಗೆ ಬರ್ತಾರೆ ರೀ? ದುಡ್ಡು ಯಾರ್ದೋ ನಮ್ಮ ಸಂಬಂಧ ಇಲ್ಲ ಅಂತ ಹಾರಿಸಿ ಹೊಡಿತಾರೆ. ಅಂದ್ರೆ ಇಲ್ಲೆಲ್ಲ ಹಚ್ಚಿ ಬುದ್ಧಿವಂತರು ಕೊಡ್ಕೊಂಡು ಈ ದೇಶದ ಅರ್ಥವ್ಯವಸ್ಥೆಯನ್ನು ತಮ್ಗೆ ಬೇಕಾದ ದುಡ್ಡು ಹಾಕಿಕೊಂಡು ದುಡಿಸ್ಕೊಂಡು ಬೆಳೆಯೋದನ್ನು ನಾವೆಲ್ಲ ಗಮನಿಸಿದಾಗ, ಇಂಥ ಘಟನೆಗಳ ಮೇಲೆ ಆಗೋದನ್ನು ನೋಡಿದಾಗ, ಇನ್ನು ಮತ್ತೆ ಚುನಾವಣೆಗಳಿಗೆಲ್ಲ ಓಡಾಡ್ತದೆ ದುಡ್ಡು. ಈ ದುಡ್ಡೆಲ್ಲ ಇವತ್ತೆಲ್ಲ ಫೈನಲ್ ಆಗೋದಾದ್ರೆ ಮುಂದಿನ ಭವಿಷ್ಯದ ಗತಿ ಏನು, ಭವಿಷ್ಯ ಭಾರತದ್ದು ಅಂತೇಳಿ ಭಯ ಆಗ್ತದೆ. ಯಾಕಂದ್ರೆ ಕಾಡು ಉಳಿತಾ ಇಲ್ಲ, ನಾಡು ಉಳಿತಾ ಇಲ್ಲ, ನದಿಗಳು ಉಳಿತಾ ಇಲ್ಲ. ಈಗಾಗಲೇ ಏನು 1-2 ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇತ್ತು ಪಶ್ಚಿಮ ಘಾಟಗಳು ಕುಲ್ಲ ಆಗ್ತಾ ಇದ್ದಾವ, ಅರಾವಳಿ ಪ್ರದೇಶ ಅದು ಕುಲ್ಲ ಆಗ್ತಾ ಇದೆ. ಯಾರ್ಯಾರಿಗೂ ಭೂಮಿ ಕೊಡ್ತಾ ಇದ್ದೀವಿ, ಕಲ್ಲಿದ್ದಲು ಮಾರ್ಕೊಳ್ತಾ ಇದ್ದೀವಿ, ಭೂಮಿ ಮಾರ್ಕೊಳ್ತಾ ಇದ್ವಿ. ಆ ದುಡ್ಡು ಸಾವಿರಾರು ಕೋಟಿ ರೂಪಾಯಲ್ಲಿ ಬರ್ತದೆ. ಅಂಥ ದುಡ್ಡು ಇದು ಅಕ್ರಮವಾಗಿ ಬಂದಂಥದ್ದು. ಕಾಲಾಧನ ಅಂದರೆ ಇದು. ಈ ಧನವನ್ನು ಯಾರು ಎಬ್ಬಿಸ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ದರೋಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಎಬ್ಬಿಸ್ಕೊಂಡು ಹೋದ್ರು ಎಲ್ಲರೂ ಆರೋಪ ಮಾಡ್ತಾರೆ. ಈ ಥರ ಮೋಸ್ಟ್ಲಿ ಸಂದೀಪ್ ಪಾಟೀಲ್ ಇರ್ಬೋದು ರೀ, ಕಿಶೋರ್ ಶೇಟ್ ಇರ್ಬೋದು, ವಿರಾಟ್ ಗಾಂಧಿ ಇರ್ಬೋದು ಅಂತ ಹೇಳ್ತಾರೆ. ರಾಜಕಾರಣಿ ಬಂದಾಗ ಯಾರೂ ಹೇಳ್ತಾ ಇಲ್ಲ ಗುಜರಾತ್ ರಾಜಕಾರಣಿ ಅಂದ್ರಿ ಅಂದ್ಕೊಂಡು ನಾವು ಗುಜರಾತ್ದವ್ರು ಹೇಳ್ತಾರೆ. ಇಲ್ಲಿ ಗೋವಾದ ರಾಜಕಾರಣಿ, ಗೋವಾದವ್ರು ಹೇಳ್ತಾನೆ ಮಹಾರಾಷ್ಟ್ರ ರಾಜಕಾರಣಿ, ಮಹಾರಾಷ್ಟ್ರದ ಕರ್ನಾಟಕ ರಾಜಕಾರಣಿ. ಯಾರು ಇವು ರಾಜಕಾರಣಿ? ಇತ್ತೀಚೆಗೆ ಬರ್ತಾ ಇರೋ ಸುದ್ದಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಈ ಕರೆ ಎಷ್ಟು ಮಟ್ಟಿಗೆ ಇವರೆಲ್ಲ ಹಿಡಿದ ಯಶಸ್ಸಾಗ್ತಾರೆ ಅವ್ರನ್ನ. ಈ ಗುಜರಾತ್ ರಾಜಕಾರಣಿ ದುಡ್ಡು ಯಾರದಲ್ಲ ಅವ್ರು ಹಿಡಿಯೋರು ಯಶಸ್ವಿ ಆಗ್ತಾರೆ ನಮ್ಮ ಪೊಲೀಸರು. ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಪೊಲೀಸ್ ಆಗಿರ್ಬೋದು, ಮಹಾರಾಷ್ಟ್ರ ಪೊಲೀಸ್ ಆಗಿರ್ಬೋದು, ಗೋವಾ ಪೊಲೀಸರಾಗಿರ್ಬೋದು, ಗುಜರಾತ್ ಪೊಲೀಸರಾಗಿರ್ಬೋದು, ಹಿಡಿತಾರೆ. ಇದು ಒಂದು ಇವತ್ತಿನ ಪ್ರಶ್ನೆ. ಅದಿನವಾಗಿದೆ. ಒಟ್ಟಿನಲ್ಲೇ ದರೋಡೆ ಆಗಿದ್ದೀನಿ ಸುಳ್ಳಲ್ಲ. ದುಡ್ಡು ಎಬ್ಸ್ಕೊಂಡೋದವರು ನಮ್ಮಲ್ಲಿ ಗಾದಿ ಮಾತಾಡ್ತಲ್ರಿ, ಉಂಡಾವ ಸುಖಿ ಪುರುಷ ಅಂತ. ಹಂಗೆ ಯಾವ ದುಡ್ಡು ಎಬ್ಸ್ಕೊಂಡೋಗ್ಯಾನ ಖುಷಿ ಒಳಗದಾನ, ಕಳ್ಕೊಂಡಾವಂತೆ ಕಳ್ಕೊಂಡೇ ಬಿಟ್ಟಾನ. ಇಷ್ಟು ದುಡ್ಡಿಗೆ ಗಳಿಸಿದಾನೋ ಅದು ಕಳ್ಕೊಂಡು ಸಿದಾಗ ನೋವು ಇಲ್ಲಂದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಎಲ್ಲ ಹರಾಮಿ ದುಡ್ಡದ. ಹೀಗಾಗಿ ಇಲ್ಲೆಲ್ಲ ಹರಾಮಿಗಳ ಎಲ್ಲ ದುಡ್ಡು ಏನಾಗಿಬಿಟ್ಟದಪ್ಪ ಅಂತ ಒಂದು ಸಂಗ್ರಹ ಆಗ್ಯದ. ಪಾಪಿಯ ದುಡ್ಡು ಪ್ರಾಯಶ್ಚಿತ್ತ ಕಲ್ಲದಲ್ಲೇ ಮತ್ತಾವ ಕೈಯ ಸಲ್ಲುವುದು ಅಂದಂಗೆ ಇವತ್ತು ಈ ದುಡ್ಡು ಪ್ರಾಯಶ್ಚಿತ್ತ ಅಂದ್ರೆ ಬಡವು ಯಾರೋ ತಗೊಂಡು ದರೋಡೆ ಯಾರು ಮಾಡಿದ್ರೆ ಅವ್ರಿಗೆ ಹೋಗ್ಯದ. ಒಟ್ಟಿನಲ್ಲೇ ಇದು ಮುಂಜಾನೆಯಿಂದ ಸಾಯಂಕಾಲವರೆಗೆ ಚರ್ಚೆ 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 ಚರ್ಚೆ. ನಾವು ಒಂದಿಷ್ಟು ಚರ್ಚೆ ಮಾಡಿದ್ವಿ. ನಿಮ್ಮ ಲೈಕ್ ಆಗಿರ್ಲಿಕ್ಕಿಲ್ಲ, ಆದ್ರೆ ಆಗಿರ್ಲಿಕ್ಕಿಲ್ಲ ಅಂದ್ರೆ ಸಂತೋಷ. ಆಗಿಲ್ಲ ಅಂದರೆ ಲೈಕ್ ಮಾಡಿರಿ, ಆಗಿರ್ತಿದ್ರೆ ಲೈಕ್ ಮಾಡಿರಿ, ಏನೇ ಮಾಡಿರಿ. ಒಟ್ಟಿನಲ್ಲೇ ಸದಾ ನೋಡ್ತಾ ಇರ್ರಿ. ಯಾಕಂದ್ರೆ ನೀವು ನೋಡೋದ್ರಿಂದಾಗೆ ನೀವು ನಮ್ಮ
ನಮಗೆ ನಿಮ್ಮ ಅಭಿಪ್ರಾಯ ತಿಳಿಸೋದ್ರಿಂದಾಗಿ ನಾವು ಸಹಜವಾಗಿ ಇನ್ನಷ್ಟು ನಿಮ್ಗೆ ಬೇಕಾದಂಥ ಕಾರ್ಯಕ್ರಮ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ಒಟ್ಟು ನಿನ್ನೆ ಇವತ್ತಿನ ಜೋರ್ದಾರ್ ಸುದ್ದಿ ಯಾವುದಪ್ಪ ಅಂದ್ರೆ ಕಂಟೈನರ್ 1000 ಕೋಟಿ. ನಿಮಗೆ ನೆನಪಿಲ್ಲ ಅನ್ಸುತ್ತಾ? ಇದು ನಿಮ್ಮ ಲೈಕ್ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅಂತ ಸೀರಿಸ್ತಾರೆ ಸತ್ಯದ ಕೈಗಳಲ್ಲಿ ವಂದನೆಗಳು.